ಹೊಡೆದ್ರು. ಅವ್ರು ಕೆಳಗೆ ಬಿದ್ದುಬಿಟ್ರು. ನಾನು ಆಟೋದಲ್ಲೇ ಕುತ್ಕೊಂಡ್ಬಿಟ್ಟೆ. ಈಗ ಇದು ಏನೋ ಇರಬೇಕು, ಈಗ ನಾನು ಹಿಡಿದು ನನಗೂ ಹೊಡಿತಾರೆ ಅಂತ ಹೇಳಿ ನಾನು ಆಟೋದಲ್ಲೇ ಕುತ್ಕೊಂಡ್ಬಿಟ್ಟೆ. ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿ ಆಟೋದಲ್ಲಿ ಜಾಗ ಇತ್ತು, ಸ್ವಲ್ಪ ಮುಂದೆ ಹೋಗೋಣ ಅನ್ನೋಷ್ಟೊತ್ತಿಗೆ ನನ್ನ ಕಡೆಗೆ ಗುಂಡು ಹಾರಿಸಿದ್ರು ಪೊಲೀಸರು. ಆ ಗುಂಡು ನನಗೆ ಅಂದ್ರೆ ಗುಂಡು ಅಂತ ನನಗೆ ಗೊತ್ತಿಲ್ಲ, ಅದು ಬಲಬದಿಂದ ಹೊಕ್ಬಿಡ್ತು. ನನಗೆ ಹೊಕ್ಕಿ ಕಾಲು ಬಲ ಕಳ್ಕೊಂಡ್ಬಿಡ್ತು. ಬಲ ಕಳ್ಕೊಂಡು ಅಲ್ಲೇ ಕೂತ್ಕೊಂಡ ತಕ್ಷಣ ಮತ್ತೆ ಪೊಲೀಸರು ಅಷ್ಟೊತ್ತಿಗೆ SP ಮುರುಗನ್ ಅವಳು ಮುರುಗನ್ ಅಂತ ಗೊತ್ತಾಗಿದ್ದು ಮತ್ತೆ ನನಗೆ. ಅವ್ರು ಬಂದು ಬೇಡ ಬೇಡ ಹೊಡಿಬೇಡಿ, ಇಳಿಸಿ ಕೆಳಗೆ ಯಾರು ನೋಡೋಣ, ಕೆಳಗಿಳಿಸಿ, ಮನೆಯವರಾಗಿರ್ಬೋದು ಬೇರೆಯವರಾಗಿರ್ಬೋದು, ನೋಡೋಣ ಅಂತಂದ್ರು. ಆವಾಗ ನನ್ನ ಮೇಲಿಂದ ಕೆಳಗೆ ಕರೆದು ಕೆಳಗೆ ಇಳಿಸಿದ್ರು ಅವರು. ನನಗೆ ಇಳಿಕಾಗಿರ್ಲಿಲ್ಲ, ಕಾಲು ಬಲ ಕಳ್ಕೊಂಡು ಹೋಗಿತ್ತು. ಕೆಳಗಿಳಿಸಿ ನೋಡ್ಬೇಕಾದ್ರೆ ನನಗೆ ಪೆಟ್ಟಾಗಿತ್ತು. ಅಂದ್ರೆ ಸೊಂಟದ ಬಲಬದಿಯಿಂದ ಗುಂಡು ಹೋಗಿತ್ತು, ಹೊರಬದಿತ್ತು ದಾಟಿ ಹೋಗಿತ್ತು. ನನಗೆ ಇದಾಗಿತ್ತು, ಕಾಲ ಬಲನೆ ಕಳ್ಕೊಂಡಿತ್ತು. ಆ ನಂತರದಲ್ಲಿ ನನಗೆ ಡ್ರೆಸ್ ಎಲ್ಲ ನೋಡಿದಾಗ ನನಗೆ ಪೊಲೀಸರು ಅಂತೇಳಿ ಗೊತ್ತಾಯ್ತು. ನನಗೆ ಪೊಲೀಸರು ಅಂತ ಗೊತ್ತಾದ ನಂತರದಲ್ಲಿ ಅವರು ಆಜಿಮ ಬಿದ್ದು ಕಿರ್ಚಾಡ್ತಾ ಇದ್ರು. ಮತ್ತೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಪಾರ್ವತಿ ಬಿದ್ದು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಪೊಲೀಸರು. ಆ ನಂತರದಲ್ಲಿ ನನಗೆ ಇದು ಏನು ಈ ತರ ಸಾಯಿಸಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯ್ತು. ಆ ನಂತರ ಅಲ್ಲೇ ಬಿಟ್ಟಿದ್ರು, ನನ್ನ ಪೊಲೀಸರು ಅಲ್ಲೇ ಬಿಟ್ಟಿದ್ರು. ಬೆಳಿಗಿನ ಜಾವ 5 ಗಂಟೆಗೆ ನನ್ನ ಕರ್ಕೊಂಡು ಎಳ್ಕೊಂಡೇ ಹೋದ್ರು ಪೊಲೀಸರು. ನನಗಷ್ಟು ಕಾಲು ಪೆಟ್ಟಾದ್ರೂ ಕೂಡ ಕೈ ಮೇಲೆ ಹಿಡಿದು ಜುಟ್ಟಿನ ಮೇಲೆ ಜುಟ್ಟೆಲ್ಲ ಹಿಡಿದು ಎಳ್ಕೊಂಡೇ ಹೋದ್ರು. ಅಂದ್ರೆ ಬಸ್ ಎಲ್ಲಿ ಇದಿರುತ್ತಾ ಜೀಪ್ ನಿಲ್ಸಿ ಅವ್ರ ವೆಹಿಕಲ್ಗಳನ್ನ ದೂರ ನಿಲ್ಸಿದ್ರು. ಒಂದು ಅರ್ಧ ಗಂಟೆ ನಡಿಬೇಕಾಗಿತ್ತು. ಅರ್ಧ ಗಂಟೆ ತನಕ ನಾನು ಎಳ್ಕೊಂಡೇ ಹೋಗಿ ಜೀಪ್ ಹಚ್ಚಿ ಕಾರ್ಕಳ ಪೊಲೀಸ್ ಠಾಣೆಗೆ ಇದಕ್ಕೆ ಕರ್ಕೊಂಡೋದ್ರು, ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಬೆಡ್ ಮೇಲೆ ಮಲಸಿದ್ರು. ನನ್ನ ಪಕ್ಕದಲ್ಲೇ ಅವರು 2 ಹೆಣಗಳನ್ನು ಕೂಡ ಮಲಸಿಟ್ಟಿದ್ರು. ನನಗೆ ಅದು ಏನೋ ನನಗೆ ನನ್ನ ಸಂಬಂಧಿಕರು ಕೂಡ ಸತ್ರ ನನ್ನ ಅಷ್ಟು ತನಕ ನನ್ನ ತಂದೆ ತಾಯಿ ನೋಡೋಕೆ ಬಿಡ್ತಿರ್ಲಿಲ್ಲ. ನನ್ನ ಜೊತೆಗೆ ನಾನು ಕೂಡ ಹೋಗಿ ನೋಡ್ತಿರ್ಲಿಲ್ಲ. ನನಗೆ ತುಂಬಾನೇ ಭಯ ಇತ್ತು. ಅದೊಂದು ಘಟನೆ ನನಗೆ ಇನ್ನೂ ಕೂಡ ಮನಸ್ಸಲ್ಲಿ ಭಾರಿ ಇದಾಗ್ಬಿಟ್ಟಿದೆ. ಅಷ್ಟು ಮಾಡಿ ತಗೊಂಡೋಗಿ ನನಗೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ KMC ತಗೊಂಡು ಹಾಕಿದ್ರು. ಪೊಲೀಸರು ನನ್ನ ಕಾಲು 2 ಕಟ್ಟಿಟ್ಟಿದ್ರು. ನನಗೆ 2 ಕಾಲು ಒಂದು ಕಾಲು ಬಲ ಕಳ್ಕೊಂಡು ಹೋಗಿತ್ತು. ಇನ್ನೊಂದು ಕಾಲು ಸರಿ ಇದ್ರೇನೂ ಕೂಡ ನನಗೆ ಕಾಲುಗಳನ್ನ ಕಟ್ಟಿ ಬೆಡ್ ಮೇಲೆ ಮಲಸಿ ಕಾಲು 2 ಕೂಡ ಕಟ್ಟಿದ್ರು. ನಡಿಲಿಕ್ಕೆ ಏನಕ್ಕೂ ಬಿಡ್ತಿರ್ಲಿಲ್ಲ. ಕಾವಲೆಲ್ಲ ಇದ್ರು. ತುಂಬಾ 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 ಟಾರ್ಚರ್ ಮಾಡ್ತಿದ್ರು. ಗಂಟೆಗೆ ಒಬ್ರು ಬಂದು ನನ್ನ ಬೆಡ್ ಮೇಲೆ ಮಲ್ಸ್ಕೊಂಡು ಬಾಗಿಲು ಹಾಕೊಂಡು ತಲೆಗೆ ಲಿವಲ್ವಾರ್ ಇಟ್ಟು ಹೇಳ್ತಾ ಇದ್ರು, ನಿನ್ಗೂ ನಕ್ಸಲೈಟ್ಗೂ ಸಂಬಂಧ ಇದೆ, ನೀನು ಆಂಧ್ರದಿಂದ ಬಂದಿದ್ದೀನಿ, ನಿಂಗೆ ಆಂಧ್ರದಲ್ಲಿ ಟ್ರೈನಿಂಗ್ ಆಗಿದೆ, ವೆಪನ್ ಟ್ರೈನಿಂಗ್ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ತುಂಬಾನೇ ಹೆದರ್ಸ್ತಿದ್ರು. ಯಾವಾಗ್ಲೂ ಇನ್ನು ಹೇಳ್ದಿದ್ರೆ ನಿನ್ನ ಸಾಯಿಸ್ತೀನಿ, ನೀನು ಹೇಗಿದ್ರು ನೀನು ಹಿಡ್ದಿದ್ ಯಾರಿಗೂ ಗೊತ್ತಿಲ್ಲ, ನಿಮ್ ಮನೆಯವ್ರಿಗೆ ಕೂಡ ಗೊತ್ತಿಲ್ಲ, ನಿಮ್ ಮನೆಯವ್ರಿಗೆ ಗೊತ್ತಿದ್ರು ಇಷ್ಟು ದಿವಸ ಬಂದು ನೋಡ್ತಿದ್ರು, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಹೇಳಿ ಯಾವಾಗ್ಲೂ ಟಾರ್ಚರ್ ಮಾಡ್ತಾ ಇದ್ರು. ಆದಷ್ಟು ಆದ ನಂತರದಲ್ಲಿ ನನಗೆ ಅಷ್ಟಾಗಷ್ಟಕ್ಕೆ 3 ದಿವಸ ಕಳೆದೋಗಿದೆ ಗೊತ್ತಿಲ್ಲ. ನನಗೆ ಕತ್ಲೆ ಆಗಿದ್ದು ಬೆಳಗಾಗಿದ್ದು ಏನೂ ಕೂಡ ಗೊತ್ತಿಲ್ಲ. ಒಳಗೆ ಕೋಣೆಲಿ ಇಟ್ಟಿದ್ರು, ಊಟ ಕೊಡ್ತಿದ್ರು. ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಕೋಣೆ ಒಳಗಡೆ ಇಟ್ಟಿದ್ರಿಂದ ನನಗೆ ಸಂಜೆ ಬೆಳಗಾಗಿದ್ದು ಏನು ಗೊತ್ತಾಗ್ತಿರ್ಲಿಲ್ಲ. 3 ದಿವಸ ಕಳೆದೋಗಿತ್ತು. 3 ದಿವಸ ಕಳೆದೋದ್ಮೇಲೆ ನನಗೆ ಇವರು ನಗರಿ ಬಾಬಯ್ಯ, PB ದೇಶ ಮತ್ತೆ BN ಜಗದೀಶ್ ಅಂತ ಹೇಳಿ ಬೆಂಗಳೂರಿಂದ ಬಂದವರಂತೆ. ಅವ್ರ ಹೆಸರೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಅವ್ರು ಬಂದು ನನಗೆ ಬಟ್ಟೆ ಎಲ್ಲ ಇರ್ಲಿಲ್ಲ, ಒಂದ್ ಜೊತೆ ಬಟ್ಟೆ ಇತ್ತು, ಅದೆಲ್ಲ ಹರಿದಾಕಿದ್ರು ಪೊಲೀಸರು. ಮತ್ತೆ ಅವ್ರು ಬಂದು ಬಟ್ಟೆ ಎಲ್ಲ ಕೊಟ್ಟು ಮತ್ತೆ ಮಾತಾಡ್ಸಿದ್ರು ಕೂಡ ನನಗೆ ಯಾರು ಏನೋ ಅನ್ನೋದ ಗೊತ್ತಾಗಿಲ್ಲ. ಅವಾಗ ನಾನು ಯಾರನ್ನ ನಂಬೇಕೋ ಯಾರನ್ನ ಬಿಡ್ಬೇಕೋ ಏನೂ ಕೂಡ ಗೊತ್ತಾಗಿಲ್ಲ. ಅಂದ್ರೆ ನಾವೊಂದು ಮಾನವೀಯತೆ ಇದೆ ಅಂತ ಹೇಳ್ಕೊಂಡು ಒಬ್ರು ಮನೆಗೆ ಹೋದಾಗ ಹಿಂಗಾಯ್ತಲ್ಲ ಅಂತ ಹೇಳಿದ್ರೆ ನನ್ಗೆ ಯಾರು ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಏನೂ ಕೂಡ ಗೊತ್ತಾಗಿಲ್ಲ. ಆಗ ಮತ್ತೆ ಹೇಳಿದ್ರು, ಇಲ್ಲ ನೀನ್ ಹೆದರ್ಕೋಬೇಡ, ಇವರೆಲ್ಲ ಪೊಲೀಸರು, ಆದ್ರೆ ನಾವು ಮಾತ್ರ ನಿನಗೆ ಆ ತರ ಅನ್ಯಾಯ ಖಂಡಿತ ಮಾಡಲ್ಲ, ನಿನ್ನ ನಾಳೆ ಕೋರ್ಟಿಗೆ ಕರ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ತೀನಿ, ನಾನು ಬೆಂಗಳೂರಲ್ಲಿ ಇನ್ನು ಅಪೀಲ್ ಹಾಕ್ತೀನಿ ಹೈಕೋರ್ಟಿಗೆ ಅಂತ ಹೇಳಿ ಜಗದೀಶ್ ಅಂತ ಹೇಳಿ ಲಾಯರ್ ಅವ್ರು ಹೇಳಿದ್ರು. ಆದ್ರೆ ನಾನು ಏನೋ ಮಾತಾಡ್ಲಿಲ್ಲ, ನನ್ಗೇನು ಮಾತಾಡೋ ಸ್ಥಿತಿಲೂ ಕೂಡ ಇರ್ಲಿಲ್ಲ. ನಾನು ಏನು ಅಂತ ಹೇಳಲಿಲ್ಲ, ಸುಮ್ಮನೆ ಇದ್ದೆ. ಆ ನಂತರದಲ್ಲಿ ಮತ್ತೆ ಮರುದಿನನೇ ನನ್ನನ್ನ ಪೊಲೀಸರು ತಗೊಂಡೋಗಿ ಪೊಲೀಸ್ ಇದಕ್ಕೆ ಕೊಟ್ಟರು, ಕೋರ್ಟಿಗೆ ಕರ್ಕೊಂಡೋಗಿ ಪ್ರೊಟೆಜ್ ಮಾಡಿದ್ರು. ಕೋರ್ಟಿಗೆ ಪ್ರೊಟೆಜ್ ಮಾಡಿದ್ಮೇಲೆ ನನಗೆ 11 ದಿವಸ ನನಗೆ ಪೊಲೀಸ್ ಕಸ್ಟಡಿ ಕೊಟ್ಟರು. ಅಲ್ಲಿಂದನು 11 ದಿವಸ ಪೊಲೀಸ್ ಕಸ್ಟಡಿ ಕೊಟ್ಟರೆ ಅಲ್ಲಿ ಮೂಡ್ಬಿದ್ರೆಯಲ್ಲಿ ಇಟ್ಕೊಂಡಿದ್ರು ನನ್ನ ಸ್ಟೇಷನಲ್ಲಿ. ಅಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಿದ್ರು ನನಗೆ. ಇವರು ಪೊಲೀಸರು ಒಂದ್ ಕಡೆಯಿಂದ, ಇನ್ನೊಂದ್ ಕಡೆಯಿಂದ ಬಜರಂಗ ದಳದವರು, ಯಾರ್ಯಾರು ಬರ್ತಾರ ಅವರನ್ನೆಲ್ಲ ಪ್ರಶ್ನೆ ಮಾಡೋರು.
ಮಾಡಿ ನನಗೆ ಭಾರಿ ಹಿಂಸೆ ಮಾಡ್ತಿದ್ರು. ಇಷ್ಟೊತ್ತಿಗೆ ಬಂದ್ರು ಕೋವಿ ತಗೊಂಡೇ ಬರೋದು, ತಗೊಂಡ್ ಬಂದು ನಿನ್ ಸಾಯಿಸಿ ಬಿಸಾಡ್ತೀನಿ ಹೇಳೋದು. ಆತರ ತುಂಬಾ ಹಿಂಸೆ ಮಾಡ್ತಾ ಇದ್ರು. ಅದು ಹಿಂಸೆ ಮಾಡಿದ್ದು. ಮತ್ತೆ ನಮ್ಗೆ ನಮ್ಮ ಮನೆಯವ್ರನ್ನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಬಿಟ್ಟಿಲ್ಲ. ಮನೇಲಿಗೂ ಕೂಡ ಬಂದು ಕಿರಿಕಿರಿ ಮಾಡಿದ್ರಂತೆ ಪೊಲೀಸರು. ಮನೆಯವರು ನನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ಹೆದರ್ಕೊಂಡ್ ಬಿಟ್ಟಿದ್ರು ಎಲ್ರು. ಎಲ್ಲ ಕಾಂಟ್ಯಾಕ್ಟ್ ಮಾಡಕ್ ಬಿಟ್ಟಿಲ್ಲ ನನಗೆ. ಆನಂತರ 11 ದಿವಸ 8 ದಿವಸದಲ್ಲಿ ನನ್ಗೆ ಗೊತ್ತಿರೋದು ಇಷ್ಟೇ, ಸತ್ಯನೇ ಹೇಳ್ತಾ ಹೋದೆ. ನನ್ಗೆ ಗೊತ್ತಿರೋದು ಇಷ್ಟೇ ಆಗಿತ್ತು, ನಾನು ಸತ್ಯನೇ ಹೇಳ್ತಾ ಹೋದೆ. ನನ್ಗೆ ನಡೆದಿರೋದು ಘಟನೆ ಇದೇ ಆಗಿತ್ತು. ನಾನು ಪೊಲೀಸರ ಹತ್ರ ಹೇಳ್ತಾ ಹೋದಾಗ ಮತ್ತೆ ನನ್ನನ್ನು ಎಲ್ಲ ಕಡೆ ಹಳ್ಳಿಗಳಿಗೆ ತಿರ್ಗಿಸಿದ್ರು. ಅಲ್ಲಿ ಎಲ್ಲ ಕಡೆ ಹೋಗಿ ನೀನು ಇವ್ರು ಬಂದಿದ್ದು ಹೇಳ್ಬೇಕು, ನೀವು ಅಂದ್ರೆ ಕೋರ್ಟಿಗೆ ಬರ್ಬೇಕು, ಸಾಕ್ಷಿ ಹೇಳಕ್ಕೆ ಬಂದಿದ್ರು ಹೇಳ್ಬೇಕು ಅಂತೆಲ್ಲ ಹೇಳ್ತಿದ್ರು. ಅವರು ಹೆದರ್ಕೊಂಡು ಆಯ್ತು ಬರ್ತೀವಿ ಹೇಳ್ತೀವಿ ಅಂತ ಹೇಳ್ತಿದ್ರು. ಮತ್ತೆ ಅಲ್ಲಿ ಸೈನ್ ಹಾಕೊಂಡು ಹೋದ್ರು. ನಂಗೆ ಮತ್ತೆ ನನ್ ಕಳ್ಸ ಕರ್ಕೊಂಡ್ ಬಂದ್ರು. ನನ್ನ ತಾಯಿ ನೋಡ್ಬೇಕು ಅಂತ, ನಮ್ಮಮ್ಮ ಅಳ್ತಿದ್ದಾರೆ ನೋಡ್ಬೇಕು ಅಂತ ಹೇಳಿ ಅನಿಸ್ತಿತ್ತು. ನಂಗೆ ಅವರು ನೋಡಕ್ಕೂ ಬಿಟ್ಟಿಲ್ಲ. ನನ್ನನ್ನ ಕರ್ಕೊಂಡ್ ಬಂದ್ರು, ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರು. ಸ್ಟೇಷನ್ ಇಂದ ಮತ್ತೆ ವಾಪಸ್ಸೇ ಕರ್ಕೊಂಡು ಹೋದ್ರು ಕಾರ್ಕಳ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕರ್ಕೊಂಡೋದ ನಂತರದಲ್ಲಿ ಮತ್ತೆ ನನ್ಗೆ ಕಾರ್ಕಳ ಕೋರ್ಟಿಗೆ ಕರ್ಕೊಂಡ್ ಬಂದ್ರು. ಆ ಮಂತ್ರದಲ್ಲಿ ಮತ್ತೆ ನಮ್ಮ ಅಕ್ಕ ಸೀತಾ ಮತ್ತೆ ಅಪ್ಪುಗೌಡ್ರ ಅಂತ ಹೇಳ್ಕೊಂಡು ಅವರು ಭಾವ ಬಂದ್ರು. ಅವ್ರು ಬಂದು ಮತ್ತೆ ನನಗೆ ಸ್ವಲ್ಪ ಸಮಾಧಾನ ಹೇಳಿದ್ರು. ಇಲ್ಲ ಹಿಂಗಾಗಿದೆ, ನಿನಗೆ ಲಾಯರಿಗೆ ಬಿಡಿಸ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಕೊಂಡು ಮತ್ತೆ ಅವ್ರು ಹೇಳಿದ್ರು. ಅವ್ರು ಹೇಳಿದ ನಂತರದಲ್ಲಿ ಮತ್ತೆ ನನಗೆ ನಮ್ಮ ಮನೆಯವ್ರ ಕಾಂಟ್ಯಾಕ್ಟ್ ಆಯ್ತಲ್ಲ, ಇನ್ನು ನನಗೇನು ತೊಂದರೆ ಆಗಲ್ಲ ಅಂತ ಹೇಳ್ಕೊಂಡು ಮತ್ತೆ ನಾನು ಬಿಟ್ಟೆ. ತುಂಬಾ ಟೆನ್ಷನ್ ಆಗಿತ್ತು, ಬಿಟ್ಬಿಟ್ಟೆ. ನಾನು ಊಟನೇ 11 ದಿವಸನೂ ನಾನು ಊಟನೇ ಮಾಡಿರ್ಲಿಲ್ಲ. ತುಂಬಾನೇ ಇದಾಗ್ಬಿಟ್ಟಿತ್ತು, ಫೀಲಿಂಗ್ ಆಗಿತ್ತು. ನನಗೆ ಎಲ್ಲದಕ್ಕಿಂತ ಬೇಜಾರಾಗಿತ್ತು, ನನ್ನ ಎದುರುಗಡೆನೆ ಒಬ್ಬರು ಸಾಯಿಸಿರೋದು ನನಗೆ ತುಂಬಾ ಬೇಜಾರಾಗಿತ್ತು. ಅದರಿಂದ ನನಗೆ ಊಟ ಮಾಡಕ್ಕೆ ಆಗ್ತಿರ್ಲಿಲ್ಲ. ಊಟ ಕೂತಾಗೆಲ್ಲ ಅದು ನೆನಪಾಗ್ತಾ ಇತ್ತು.